ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತನುಶ್ರೀ. ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ, ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ ಇದೆಲ್ಲದ್ರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಈಗಾಗಲೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇದ್ದೀವಿ, ಸೆಪ್ಟೆಂಬರ್ 24ನೇ ತಾರೀಕಿಂದ ಇದೇ ಸೆಪ್ಟೆಂಬರ್ 24ರಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಿದೆ. 15 ದಿನದ ಕ್ಲಾಸಸ್ ಕೇವಲ 6,999 ರೂಪಾಯಿಗೆ ನೀವು ಮನೆಯಲ್ಲೇ ಕೂತು ನಿಮ್ಮ ಕುಟುಂಬ ಸಮೇತದಲ್ಲಿ ನೀವು ಜ್ಯೋತಿಷ್ಯವನ್ನ ಕಲಿಬಹುದು. ಹಾಗೆ ಯಾಕೆ ಕಲಿಬೇಕು, ಇದರಿಂದ ನಮಗೆ ಏನು ಯೂಸ್ ಆಗುತ್ತೆ, ಇದ್ರಲ್ಲಿ ನಾವೇನೆಲ್ಲ ಕಲಿತೀವಿ ಅನ್ನೋದು ಸಾಕಷ್ಟು ಪ್ರಶ್ನೆ ಇದೆ. ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ಹೇಳಿದ್ದೀವಿ ಎಷ್ಟು ಯೂಸ್ ಆಗುತ್ತೆ, ನಿಮಗೆ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ. ಸೊ ಆದ್ರೂ ಕೂಡ ನೀವೇ ಡೈರೆಕ್ಟ್ ಆಗಿ ಗುರೂಜಿ ಅವ್ರ ಹತ್ರ ಮಾತಾಡಿ, ಸೊ ನಿಮ್ಮ ಒಂದು ಚಿಕ್ಕ ಚಿಕ್ಕ ಪ್ರಶ್ನೆ ಕೂಡ ಇರುತ್ತೆ ಅಲ್ಲ, ಇದ್ ಮಾಡಿದ್ರೆ ಹೇಗಿರುತ್ತೆ, ಇದಾಗುತ್ತಾ ಆಗಲ್ವಾ ಅನ್ನಂತ ಈ ಪ್ರಶ್ನೆಗೆಲ್ಲ ನಿಮಗೆ ಉತ್ತರ ಸೆಪ್ಟೆಂಬರ್ 21ನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ನಡೆಯುತ್ತೆ. ಸೊ ಗುರೂಜಿ ಅವರು ನಿಮಗೆ ಆ ಕ್ಲಾಸಸ್ ಅನ್ನ ತಗೊಳ್ತಾರೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ ಅಂತಾನೆ ಹೇಳ್ಬೋದು. ಮೊದಲು 21ನೇ ತಾರೀಕು ಕ್ಲಾಸಸ್ಗೆ ಜಾಯ್ನ್ ಆಗಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ನಾವು ಕಲಿಬೋದಾ ಕಲಿಯಕ್ಕಾಗಲ್ವಾ ಅಂತ ಹೇಳಿ. ಸೊ ಅದಾದ್ಮೇಲೆ ನೀವು 24ನೇ ತಾರೀಕು ಕ್ಲಾಸಸ್ಗೆ ಜಾಯ್ನ್ ಆಗಿ 15 ದಿನದಲ್ಲಿ ನೀವು ಜ್ಯೋತಿಷ್ಯವನ್ನ ಕಲಿಬಹುದು. ಸೊ ಹಾಗೆ ಗುರೂಜಿ, ನಾವು ವಿಚಾರಗಳ ಬಗ್ಗೆ ಮಾತಾಡಿ ಸ್ವಲ್ಪ ತುಂಬಾ ದಿನ ಆಯ್ತು. ಸೊ ಹಾಗಾಗಿ ಒಂದ್ ನೋಡ್ತಾ ಹೋಗೋದಾದ್ರೆ ಕದಳಿ ವಿವಾಹ, ಕುಂಭ ವಿವಾಹ ಅಂತ ನಾನು ಕೇಳಿದ್ದೆ. ಸೊ ಈಗಂದ್ರೆ ಏನು, ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ತಾ ಹೋಗ್ತಿದ್ರೆ. ಮದುವೆ ನಾರ್ಮಲ್ ಆಗಿ ನೋಡ್ತಕ್ಕಂಥ ಸಮಯದಲ್ಲಿ ಈಗ ನೋಡೋಕೆ ಶುರು ಮಾಡಿದ್ರೆ 1 ವರ್ಷ 1.5 ವರ್ಷದಲ್ಲಿ ಸೆಟ್ ಆಗಿಬಿಟ್ರೆ ಖುಷಿಯಾಗಿರ್ತಾರೆ, ಯಾವುದೂ ಏನೂ ಮಾಡಲ್ಲ. ಅದು ಮಾಡಾದಮೇಲೆ ಡಿವೋರ್ಸ್ ಆದರೆ ಯಾಕೋ ಸರಿ ಇಲ್ಲ ಜಾತಕ ಅಂತ ಹೇಳ್ತಾರೆ, ಅಥವಾ ಗಲಾಟೆ ಆದರೆ ಹೇಳ್ತಾರೆ. ಸಾಮಾನ್ಯವಾಗಿ 60 to 70% ಮ್ಯಾರಿಡ್ ಲೈಫ್ ಚೆನ್ನಾಗಿರಲ್ಲ. 1ನೇ ಮನೆಯಿಂದ 12ನೇ ಮನೆ ಯಾವುದೂ ಚೆನ್ನಾಗಿರಲ್ಲ. 1. 2ನೇದು, ಈ ಶಾಸ್ತ್ರದಲ್ಲಿ ಕುಂಭ ವಿವಾಹ ಅಂತಂದರೆ ಮಡಿಕೆಗೆ ತಾಳಿ ಕಟ್ತಕ್ಕಂಥ ಒಂದು ಪ್ರಕ್ರಿಯೆ. ಕದಳಿ ವಿವಾಹ ಅಂತಂದರೆ ಈ ಬಾಳೆ ಕಂಬ ಇರುತ್ತಲ್ಲ, ಬಾಳೆ ಇದು ಕಂಬದ್ದು ಇದು ಒಂದು ಕದಳಿ ಅಂತ ಕರೀತಾರೆ. ಅದಕ್ಕೂ ಕೂಡ ತಾಳಿ ಕಟ್ತಕ್ಕಂಥದ್ದು ಒಂದು, ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು, ಅದಕ್ಕೆ ಒಂದು ಶಾಸ್ತ್ರೋಕ್ತವಾಗಿ ಮಾಡಿದ್ರೆ ಮದುವೆ ಆಗತ್ತೆ ಅನ್ನೋ ಒಂದು ವಿಚಾರ. ಇದೇನಾಗುತ್ತೆ, ನಾನು ಸಾಕಷ್ಟು ಅಧ್ಯಯನ ಮಾಡಿ ಅದರೆಲ್ಲ ನೋಡಿದಾಗ ಎಲ್ಲೂ ಕೂಡ ಯಾವುದೇ ರೀತಿಯ ಒಂದು ವಿಜ್ಞಾನ ಅಲ್ಲಿ ಸಿಗಲಿಲ್ಲ. ನಾನು ಜ್ಯೋತಿಷ್ಯ ನೋಡ್ಬೇಕಾದ್ರೆ ಸ್ವಲ್ಪ ವಿಜ್ಞಾನದ ಏನಾದ್ರು ಒಂದು ಸ್ವಲ್ಪ ಇದೆಯಾ ಅಂತ ನೋಡ್ತೀನಿ, ಸ್ವಲ್ಪ ಆಧ್ಯಾತ್ಮಿಕನೂ ನೋಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಅದಿಲ್ಲ. ಇದು ಮಾಡಿಸಿ ಆಗಿ ಕೂಡ ತುಂಬ ಜನಕ್ಕೆ ಮದುವೆ ಆಗಿಲ್ಲದೆ ಇದ್ದಾಗ ತುಂಬ ಜನ ಮಕ್ಕಳಿಗೆ ಅದರ ಮೇಲೆ ಆಸಕ್ತಿ ಮತ್ತು ವಿರಕ್ತಿ ಬರುತ್ತೆ. ಆಸಕ್ತಿ ಹೋಗುತ್ತೆ, ವಿರಕ್ತಿ ಬರುತ್ತೆ. ಪ್ರಾಬ್ಲಮ್ ಏನು ಅಂತಂದರೆ ಅಲೈನ್ಮೆಂಟ್ ಅನ್ನೋದು ಸ್ವಲ್ಪ ಕಮ್ಮಿ ಇದೆ ನಮ್ಮ ಜನಗಳಲ್ಲಿ. ಜ್ಯೋತಿಷ್ಯ ಶಾಸ್ತ್ರ ಫಸ್ಟು ಹಾಳು ಮಾಡಿರೋದೇ ಈ ವಯಸ್ಸಾಗಿರ್ತಕ್ಕಂಥವ್ರು. ಯಾಕೆ ಈ ವಯಸ್ಸಾಗಿರ್ತಕ್ಕಂಥವ್ರು ಫಸ್ಟು ಹಾಳು ಮಾಡಿದ್ದಾರೆ ಅಂತಂದರೆ, ಮನೇಲಿ ಕೂತ್ಕೊಂಡಿರ್ತಕ್ಕಂಥ ಈ ಏಜ್ಡ್ ಪೀಪಲ್ ಅಂತೀವಲ್ಲ, ಅವರೇ ಫಸ್ಟು ನಾನು ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ. ಅವರು ಫಸ್ಟು ನಂಬೋದೇ ಈ ವೇಷ ಹಾಕ್ಕೊಂಡಿರೋರನ್ನ, ಅಲ್ಲಿಂದನೇ ಶುರು ಆಗೋದು. ಅವರು ನಾರ್ಮಲಾಗಿ ಬೇರೆಯವ್ರ ಥರ ಸೈಂಟಿಫಿಕ್ಕಾಗಿ ಹೇಳೋರನ್ನ ನಂಬಲ್ಲ. ಅವ್ರಿಗೆ ಈ ದೊಡ್ಡ ದೊಡ್ಡ ಟಿ ವಿಲಿ ರಂಗಿನ ಬಟ್ಟೆಗಳ ಹಾಕ್ಕೊಂಡಿದ್ದ ತಕ್ಷಣ ಈ ವಯಸ್ಸಾದವ್ರಿಗೆ ಭಾಳ ಪೂಜನೀಯ, ಭಕ್ತಿ ಜಾಸ್ತಿ ಉಕ್ಕಿ ಹರಿಯುತ್ತೆ ಭಕ್ತಿ. ಅಲ್ಲಿ ಹೋಗಿ ಮೋಸ ಹೋಗಿರೋರು ತುಂಬ ಜನ ಆದಮೇಲೆ ಜ್ಯೋತಿಷನೇ ನಮ್ಮಂಥವ್ರು ಬಿಟ್ಬಿಡಿ, ಇವರೇನೋ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಸೈಂಟಿಫಿಕ್, ನಮ್ಮಂಥವ್ರು ಬರೋದು ಇಲ್ಲಲ್ಲ, ಜ್ಯೋತಿಷ್ಯರೋರೆಲ್ಲ ಒಂದೇ ಥರ ಸುಳ್ಳು ಅಂತ ಹೇಳ್ಬಿಡ್ತಾರೆ. ಎಷ್ಟೋ ಜನ ಈ ವಯಸ್ಸಾಗಿರ್ತಕ್ಕಂಥವ್ರು ಏನೋ ಸಮಸ್ಯೆಗೆ ಅವ್ರ ಹತ್ರ ಇವ್ರ ಹತ್ರ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೋಗಿ ಮನೆಗಳಲ್ಲಿ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ.
ಜ್ಯೋತಿಷ್ಯ ಅಂದರೆ ಪರಿಹಾರ ಅಂತ ತಿಳ್ಕೊಂಡಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥವ್ರು, ಏಜ್ಡ್ ಆಗಿರ್ತಕ್ಕಂಥವ್ರು, ಮನೇಲಿ ಕೂತ್ಕೊಂಡಿರ್ತಕ್ಕಂಥ ಪೋಷಕರು ಫಸ್ಟು ಈ ಮನಸ್ಥಿತಿನ ಬದಲಾಯಿಸಿದ್ರೆ ಆವಾಗ ನಮ್ಮ ಮಕ್ಕಳಿಗೆ ಏನು ಹೇಳ್ಬೋದು ಅಂದರೆ, ಕಷ್ಟ ಬರುತ್ತೆ, ಸುಖ ಬರುತ್ತೆ, ಧೈರ್ಯದಿಂದ ಫೇಸ್ ಮಾಡಬೇಕು. ಕಷ್ಟ ಬಂದಾಗ ತಲೆ ಕೆಡಿಸ್ಕೊಳ್ದಲೆ ಮಂತ್ರಗಳನ್ನು ಪಠನೆ ಮಾಡಬೇಕು. ಆವಾಗ ಮಂತ್ರ ಧೈರ್ಯವನ್ನು ಕೊಡುತ್ತೆ. ಸುಖ ಬಂದಾಗ ಹಿಗ್ಗಬಾರ್ದು, ದುಃಖ ಬಂದಾಗ ಕುಗ್ಗಬಾರ್ದು ಅಂತ ಹೇಳ್ತಕ್ಕಂಥ ಮನಸ್ಥಿತಿ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಇಲ್ಲ. ನಾವಿವತ್ತು ಸಾಕಷ್ಟು ಜನ ಹೋರಾಟಗಾರರನ್ನ ನೋಡ್ತಾ ಇದ್ದೀವಿ ಹಿಂದೂ ಧರ್ಮದಲ್ಲಿ. ಈ ಗೋರಕ್ಷಣೆ, ಆಮೇಲೆ ಯಾವುದೋ ಈಗ ಧರ್ಮಸ್ಥಳದ ಧರ್ಮರಕ್ಷಣೆ ಅಂತ. ಆದರೆ ನಿಜವಾದ ಧರ್ಮರಕ್ಷಣೆ ಎಲ್ಲಿದೆ ಅಂತಂದರೆ ಆಚಾರ ವಿಚಾರದಲ್ಲಿ ಒಂದು ನಂಬಿಕೆ ಅನ್ನೋದೇ ಇಲ್ಲ. ಹಬ್ಬಗಳೆಲ್ಲರೂ ಮಾಡ್ತಾರೆ, ಅದರಲ್ಲಿ ನಂಬಿಕೆ ಇದೆ. ನಂಬಿಕೆ ಕಳ್ಕೊಳ್ಳೋದೇ ಈ ಮದುವೆ ವಿಚಾರದಲ್ಲಿ, ಎಲ್ಲರೂ ನಂಬಿಕೆ ಕಳ್ಕೊಳ್ಳೋದೇ ಈ ದುಡ್ಡು ಕಾಸು ವಿಚಾರದಲ್ಲಿ, ನಂಬಿಕೆ ಕಳ್ಕೊಳ್ಳೋದೇ ಒಂದು ಬಿಸ್ನೆಸ್ ಮಾಡಿ ಹಾಳಾದಾಗ, ನಂಬಿಕೆ ಕಳ್ಕೊಳ್ಳೋದೇ ಒಂದು ಕೆಲಸ ಕಳ್ಕೊಂಡಾಗ, ನಂಬಿಕೆ ಕಳ್ಕೊಳ್ಳೋದೇ ಯಾವುದಾದ್ರು ಒಂದು ಸಮಸ್ಯೆ ಆಗಿ ಯಾರಾದರೂ ಇನ್ನೊಬ್ಬರು ಕೇಸ್ ಹಾಕಿ ಸಮಸ್ಯೆ ಆದಾಗ. ಈ ನಂಬಿಕೆ ಹೆಂಗೆ ಕಳ್ಕೊಳ್ತಾರೆ ಅಂತಂತಂದರೆ, ವಿವಾಹದಲ್ಲಿ ಫಾರ್ ಎಕ್ಸಾಂಪಲ್ಲು ಸಮಸ್ಯೆ ಆಯಿತು ಅಂತಂದಾಗ ಆವಾಗ ನಾವೆಲ್ಲ ಪೂಜೆ ಮಾಡಿಸಿದ್ವಿ, ಹಿಂಗಾಯ್ತಲ್ಲ, ದೇವರೇ ಇಲ್ಲ, ಹಿಂದೂನೇ ಸರಿ ಇಲ್ಲ, ಅದಕ್ಕೆ ಎಲ್ಲಿ ಕರೆದ್ರೂ ನೀವು ಒಗ್ಗಟ್ಟಾಗಿ ಎಲ್ಲೂ ಬರಲ್ಲ ಹಿಂದೂಗಳು. ಎಲ್ಲೋ ಒಂದು ಕಡೆ ಅವರ ಜೀವನದಲ್ಲಿ ಏನೋ ಮಾಡೋಕ್ಕೋಗಿ ಸುಮ್ಮನೆ ನಾವು ಇದ್ರ ಜೊತೆ ಈ ಧರ್ಮದಲ್ಲಿ ಇದ್ದೀವಿ, ಬಿಟ್ಟೋಕ್ಕಾಗಲ್ಲ, ಇನ್ನು ಬೇರೆ ಧರ್ಮನ ಸ್ವೀಕಾರ ಮಾಡೋಕ್ಕಾಗಲ್ಲ, ಅಥವಾ ಬೇರೆ ಕಡೆ ಹೋದ್ರೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂತ ಹೇಳಿ ಇದೇ ಧರ್ಮದಲ್ಲಿರ್ತಕ್ಕಂಥ ಯಂಗ್ಸ್ಟರ್ಸ್ಗೆ ಆ ರೋಷ ಜೋಶು ಇಲ್ಲ. ನೀವು ಬೇರೆ ದೇಶದಲ್ಲಿರ್ತಕ್ಕಂಥ ಯಂಗ್ಸ್ಟರ್ಸ್ನ ನೋಡಿ, ಅವರು ಈ ಏನಾರು ಮಾತಾಡ್ಬೇಕಾರೆ ಮಧ್ಯಮಧ್ಯದಲ್ಲಿ ಓ ಜೀಸಸ್ ಅಂತಾರೆ, ಯಂಗ್ಸ್ಟರ್ಸೇ ಓ ಗಾಡ್ ಅಂತಾರೆ. ಅರ್ಥ ಆಯ್ತಲ್ಲ? ಎಷ್ಟೋ ಜನ ಓ ಮೈ ಗಾಡ್. ಅಟ್ಲೀಸ್ಟ್ ಅಲ್ಲಿ ಏನಾದ್ರು ನಂಬಿಕೆ ಉಳಿದಿದೆ ಅಂದರೆ ಅವ್ರು ಹೇಳ್ತಕ್ಕಂಥ ವಿಚಾರದಲ್ಲೇ ಇದೆ ಓ ಮೈ ಗಾಡ್. OMG ಅಂತ ಕರೀತಾರೆ ಅದಕ್ಕೆ, OMG. ನಮ್ಮಲ್ಲಿ ಎಲ್ಲಿದೆ ಓ ದೇವರ ಎಲ್ಲಿ ಕರೀತಾರೆ? ದೇವ್ರು ಯಾರು ತೋರಿಸು. ನಮ್ಮಲ್ಲಿ ಏನಾದ್ರು ದೇವರ ಬಗ್ಗೆ ಒಂದು ಅಕ್ಷರ, ಒಂದು ಶಬ್ದ ಇಲ್ಲವೇ ಇಲ್ಲ. ಇದು ಮೂಲ ನಮ್ಮ ವಯಸ್ಸಾಗಿರ್ತಕ್ಕಂಥವ್ರೆ. ಯಾಕೆ ಅಂದರೆ ಜನರೇಷನ್ ಗ್ಯಾಪ್ ಇದೆ. ಅಂದರೆ ಈ ಜನರೇಷನ್ನು ಕಮ್ಮಿ ಓದಿದೆ, ಕಮ್ಮಿ ಸಂಪಾದನೆ ಮಾಡಿದೆ, ಈ ಜನರೇಷನ್ನು ಹೆಚ್ಚು ಓದಿದೆ, ಹೆಚ್ಚು ಸಂಪಾದನೆ ಮಾಡಿದೆ. ಈ ಕಮ್ಮಿ ಓದಿರ್ತಕ್ಕಂಥದ್ದು, ಕಮ್ಮಿ ಸಂಪಾದನೆ ಮಾಡಿರ್ತಕ್ಕಂಥದ್ದು ಅವರ ಮಕ್ಕಳ ಮೇಲೆ ಯಾವುದೇ ಒತ್ತಡ ನೇರಕ್ಕಾಗ್ತಾ ಇಲ್ಲ. ನಾವು ಅವ್ರ ಹತ್ರ ಹೇಳೋಕ್ಕಾಗಲ್ಲ, ಸಂಪಾದನೆ ಬೇರೆ ಮಾಡ್ತಾ ಇದ್ದಾರೆ, ಬಿಟ್ಟು ಹೋಗ್ಬೋದು. ಸೊ ಇಂಥದ್ರಲ್ಲಿ ಈ ಜ್ಯೋತಿಷ್ಯ ತೊಗೊಂಬಂದು ಅದ್ರ ಮೇಲೆ ಈ ಕಾಂಪೌಂಡರ್ಗಳು ಇರ್ತಕ್ಕಂಥವ್ರು, ಈ ಅರ್ಧಂಬರ್ಧ ಕಲ್ತಕ್ಕಂಥವ್ರು, ಈ ದೊಡ್ಡ ದೊಡ್ಡ ಚಾನಲಲ್ಲಿ ಡ್ರೆಸ್ ಹಾಕ್ಕೊಂಡು ಕೂರಿಸಿರ್ತಾರಲ್ಲ, ಅಂಥವ್ರದ್ದೆಲ್ಲ ತಗೊಂಬಂದು ಇವ್ರಿಗೆ ಹಾಕ್ತಾರೆ. ಇವ್ರು ಏನಾದ್ರು ಒಂದು ಟ್ರೈ ಮಾಡ್ತಾರೆ, ಅಲ್ಲಿ ಸೋತೋದ್ರೆ ಏನೇ ಅವನ ಹತ್ರ ಕರ್ಕೊಂಡೋಗಿದ್ದೆ, ಏನಾಯ್ತು, ಏನೂ ಆಗೇ ಇಲ್ಲ, ಅಷ್ಟೇ 3 ಜನ ಕರ್ಕೊಂಡೋದೆ, ಮದುವೆನೇ ಆಗಿಲ್ಲ. ಜ್ಯೋತಿಷ್ಯದಲ್ಲಿ ಟೈಮ್ ಲೈನ್ಸ್ ಮೇಲೆ ವರ್ಕ್ ಆಗುತ್ತೆ ಯಾವಾಗಲೂ. ಅಸ್ಟ್ರಾಲಜಿ ವರ್ಕ್ಸ್ ಆನ್ ಟೈಮ್ ಲೈನ್. ಆ ಸಮಯನ ತಿಳ್ಕೊಳ್ದೆಲೆ ಸುಮ್ಮನೆ ಹೋಗಿ ಪೂಜೆ ಮಾಡಿಸಿ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿನೇ ಹಾಳು ಮಾಡಿರ್ತಕ್ಕಂಥ ಮೊದಲನೇ ವ್ಯಕ್ತಿ ಅಂತಂದರೆ ವಯಸ್ಸಾಗಿರೋರು. ಯೋಚನೆ ಮಾಡಿ. ಯಾಕೆ ಅಂತಂದರೆ ಎಷ್ಟೋ ಜನ ವಯಸ್ಸಾಗಿರೋರು ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದು ಕೊನೆಗೆ ನನ್ನ ಹತ್ರ ಬಂದಾಗ ಎಲ್ಲ ಕಡೆ ಹೋಗಿ ನಮ್ಮ ಮಕ್ಕಳಿಗೆ ಜ್ಯೋತಿಷ್ಯದ ಮೇಲೆ, ದೇವ್ರ ಮೇಲೆ ನಂಬಿಕೆ ಹೋಗಿದೆ, ಎಲ್ಲಿ ಕರ್ಕೊಂಡು ಹೋದ್ರು ಫಸ್ಟ್ ಬಂದರು, ಪೂಜೆ ಮಾಡಿದ್ರು, ಎಲ್ಲ ಚೆನ್ನಾಗಾಯಿತು. ಇತ್ತೀಚೆಗೆ ಏನಾದರೂ ಜ್ಯೋತಿಷಿ ನಾವು ಏನಾದ್ರು ಟಿ ವಿ ನೋಡಿದ್ರೆ ಜ್ಯೋತಿಷ್ಯದ ಬಗ್ಗೆ ರೇಗ್ತಾರೆ, ಆಫ್ ಮಾಡ್ತಾರೆ, ಆಫ್ ಮಾಡ್ತೀವಿ ಇಲ್ವೋ ಅಂತ ರಿಮೋಟ್ ಕಿತ್ಕೊಂಡು ಚೇಂಜ್ ಮಾಡ್ತಾರೆ, ನೋಡೋಕ್ಕಾಗಲ್ಲ, ಆ ರೀತಿ ಪರಿಸ್ಥಿತಿ ಆಗಿದೆ. ಇದನ್ನು ತಂದುಕೊಂಡಿರೋರು ಯಾರು? ಇಬ್ಬರು. ಒಂದು ವಯಸ್ಸಾಗಿ ಮನೇಲಿ ಕೂತ್ಕೊಂಡು ಪೂಜೆಯಿಂದ ಪರಿಹಾರ ಆಗ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ವಿಚಾರ ಇರ್ತಕ್ಕಂಥದ್ದು. ನಾನು ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ, ಭಗವದ್ಗೀತೆಯಲ್ಲಿ ಪರಿಹಾರ ಬರೆದಿದೆಯಾ? ಎಲ್ಲ ವೀಕ್ಷಕರು, ಎಲ್ಲ ವಾಹಿನಿಯವ್ರಿಗೂ, ಎಲ್ಲ ಜ್ಯೋತಿಷರು ಕೂತ್ಕೊಂಡಿದ್ದೀರಲ್ಲ ಎಲ್ಲ ಕಡೆ,
ದೊಡ್ಡ ದೊಡ್ಡ ಚಾನಲಲ್ಲಿ, ಚಿಕ್ಕ ಚಿಕ್ಕ ಚಾನಲಲ್ಲಿ ಭಗವದ್ಗೀತೆಯಲ್ಲಿ ಎಲ್ಲಾದರೂ ಕೂಡ ಪರಿಹಾರ ಬರೆದಿದ್ದೀರಾ? ನಮ್ಮ ಧರ್ಮಗ್ರಂಥ ಶ್ರೇಷ್ಠವಾಗಿರೋದು ಟಾಪ್, ಬೇರೆ ಧರ್ಮದ ಗ್ರಂಥಕ್ಕೆ ಸಮಾನವಾಗಿ ನಾವೇನಾದ್ರು ಇಟ್ಟರೆ ಜ್ಯೋತಿಷ್ಯನ ಇಡಲ್ಲ, ವೇದಗಳನ್ನೂ ಇಡಲ್ಲ, ನಾವು ಇಡೋದೊಂದೇ. ಇಸ್ಲಾಮಲ್ಲಿ ಕುರಾನ್ ಇಡ್ತಾರೆ ಶ್ರೇಷ್ಠವಾಗಿದೆ ಅಂತ, ಕ್ರಿಶ್ಚಿಯನಲ್ಲಿ ಬೈಬಲ್ ಇಡ್ತಾರೆ, ಹಿಂದೂಗಳಲ್ಲಿ ಏನು ಇಡ್ತಾರೆ? ಒಂದೇ ಇಡೋದು ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ಎಲ್ಲಾದರೂ ಕೂಡ ನಿಮ್ಮ ಮದುವೆ ಸಮಸ್ಯೆಗೆ ಪರಿಹಾರ, ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಪರಿಹಾರ, ನಿಮ್ಮ ಗಂಡ ಹೆಂಡತಿ ಜಗಳಕ್ಕೆ ಪರಿಹಾರ, ಮಕ್ಕಳಾಗಿಲ್ಲ ನಿಮಗೆ ಪರಿಹಾರ, ಭಗವದ್ಗೀತೆಯಲ್ಲಿ ಯಾಕೆ ಕೊಟ್ಟಿಲ್ಲ? ಅಂದರೆ ಕರ್ಮದ ಮೇಲೆ ಹೋಗುತ್ತೆ. ಸೊ ಕರ್ಮ ಅಂತ ಇದ್ದ ಮೇಲೆ ಹೇಗೆ ನೀವು ಅದನ್ನು ಪೂಜೆಯಿಂದ ಬದಲಾಯಿಸ್ತೀರಾ? ಹೇಗೆ ಈ ಡ್ರೆಸ್ ಹಾಕೊಂಬಂದಿರೋರು ಕಾವಿದಾರಿಗಳು ಹೆಂಗೆ ಬದಲಾಯಿಸ್ತಾರೆ? ಆಧ್ಯಾತ್ಮಿಕದಲ್ಲಿರ್ತಕ್ಕಂಥದ್ದು ಕಾವಿದಾರಿಗಳು, ಆಧ್ಯಾತ್ಮಿಕದಲ್ಲಿರ್ತಕ್ಕಂಥವ್ರು ಅವ್ರು ಹೇಳಬೇಕು, ಹಣೆ ಬರ ಏನಿದೆಯೋ ಅದನ್ನು ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳಬೇಕು. ಈ ಡ್ರೆಸ್ಗಳು ಹಾಕೊಂಡು ಹೋಗಿ ನೀವುಗಳೆಲ್ಲ ಕಾಲಿಗೆ ಬೀಳ್ತಿರಲ್ಲ, ದೊಡ್ಡ ದೊಡ್ಡ ಚಾನಲಲ್ಲಿ ಬರ್ತಾರಲ್ಲ, ದೊಡ್ಡದಾಗಿ ಇಷ್ಟು ದಪ್ಪ ಇರ್ತಾರೆ, ಕಾಲಿಗೆ ಬೀಳ್ತಿರಲ್ಲ. ಏನೇನು ಬದಲಾಗಿದೆ ಅಂತ ನನಗೊಂದು ಲಿಸ್ಟ್ ಕೊಡಿ ನೋಡೋಣ, ಏನೇನು ಬದಲಾಗಿದೆ ಅಂತ. ನಾನು ಇಷ್ಟು ಜನಕ್ಕೆ 65,000 ಜನಕ್ಕೆ ತೋರಿಸಿ ನಿಮ್ಮ ಕರ್ಮ ಒಳ್ಳೆ ಟೈಮು ಕೆಟ್ಟ ಟೈಮು ಯಾವಾಗ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಜೀವನ ಮಾಡಿ. ಮತ್ತೊಮ್ಮೆ ಹೇಳ್ತೀನಿ ಎಲ್ಲರಿಗೂ ಕೂಡ, ಜ್ಯೋತಿಷ್ಯ ಕಲಿತು ದಶಾಭುಕ್ತಿ ಕಾಲದಲ್ಲಿ ನಿಮ್ಮ ಒಳ್ಳೆ ಟೈಮು ನಿಮ್ಮ ಕೆಟ್ಟ ಟೈಮನ್ನು ಬರ್ತಕ್ಕಂಥ ಸಮಯವನ್ನು ನಿಖರವಾಗಿ ನೋಡಿ 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 ನೆಮ್ಮದಿಯಿಂದ ಇರಿ. ಕೆಟ್ಟ ಟೈಮನ್ನು ಬದಲಾಯಿಸಂಗಿದ್ದಿದ್ರೆ ಇವತ್ತು ಭಾರತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ, ಅತ್ಯಂತ ಎತ್ತರವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಲೋ ಇನ್ನೊಂದು ಪರಿಸ್ಥಿತಿಲೋ ನಂಬರ್ 1 ಆಗಬೇಕಾಗಿತ್ತು. ಇನ್ನು GDP ಹಂಗೆ ಇದೆ, ಲಕ್ಷ್ಮೀ ಆರಾಧನೆ ಮಾಡಿ 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 GDP ಹಂಗೆ ಇದೆ. ಹಾಗಿದ್ರೆ ಭಾರತಕ್ಕೆ ಒಂದು ಕರ್ಮ ಅಂತಿರುತ್ತಲ್ಲ, ಅದನ್ನು ಹೆಂಗೆ ಬದಲಾಯಿಸೋದು? ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ನಾವೆಲ್ಲ ವಿ ಆರ್ ಗೋಯಿಂಗ್ ಥ್ರೂ ಎ ಪ್ರೋಸೆಸ್ ಆಫ್ ಅಪ್ ಆ್ಯಂಡ್ ಡೌನ್ ಇನ್ ಲೈಫ್ ಬೇಸ್ಡ್ ಆನ್ ಪಾಸ್ಟ್ ಡೀಡ್ಸ್. ಇದನ್ನು ಭಗವದ್ಗೀತೆಯಲ್ಲಿ ಹೇಳಿರೋದು. ಕರ್ಮಣ್ಯೇವಾಧಿಕಾರಸ್ಯ ಅಂತ ಎಲ್ಲರಿಗೂ ಗೊತ್ತದು. ಮತ್ತು ಕರ್ಮಣ್ಯೇವಾಧಿಕಾರಸ್ಯ ಅಂತ ಫಸ್ಟ್ ಮಂತ್ರ ಅದರಲ್ಲಿ ಹೇಳಿದ್ಮೇಲೆ ಅದರ ಅರ್ಥ ಏನು? ಫಲವನ್ನು ಕೊಡ್ತಕ್ಕಂಥದ್ದು, ಕರ್ಮದಿಂದ ಫಲವನ್ನು ಏನೇನು ಕೊಡಬೇಕೋ ಅಷ್ಟಷ್ಟೇ ಕೊಡೋದು. ಸೊ ಈಗ ಮಾಡ್ತಕ್ಕಂಥ ಕರ್ಮ ಎಲ್ಲ ಮುಂದಿನ ವಿಚಾರದಲ್ಲಿ ಬರ್ತಕ್ಕಂಥದ್ದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ವಯಸ್ಸಾಗಿರ್ತಕ್ಕಂಥವ್ರು ಸುಮ್ಮನೆ ಅಲ್ಲಿ ಇಲ್ಲಿ ಯಾರೋ ಸಿಕ್ಕಿದ್ರು 50 ರೂಪಾಯಿಗೆ 2 ಥರ ಜನ ಹೋಗ್ತಾರೆ. ಒಂದು ಸಿಕ್ಕಾಪಟ್ಟೆ ದೊಡ್ಡವ್ರ ಹತ್ರ ಹೋಗಿ ಲಕ್ಷಗಟ್ಟಲೆ ಕಳ್ಕೊಳ್ತಾರೆ. ಇನ್ನು ಏನೂ ಗೊತ್ತಿಲ್ಲದೆ ಇರೋರು ಚಿಕ್ಕವ್ರ ಹತ್ರ ಹೋಗ್ಬಿಟ್ಟು 50 ರೂಪಾಯಿಗೆ ಅವರ ಜೀವನನೇ ಮಾರ್ಕೊಂಡ್ಬಿಡ್ತಾರೆ. ಅದು ಇದು ಹೇಳಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ವೈವಾಹಿಕ ಜೀವನ ಸರಿ, ಹೆಂಗಂದ್ರೆ ಹೆಂಗೆ ಹೇಳ್ಬಿಡೋದು. ವೈವಾಹಿಕ ಜೀವನ ಸರಿ ಇಲ್ಲ ಅಂತ ಅನ್ಕೊಳ್ಳೋಣ, ಅದ್ರಲ್ಲಿ ಏನಾಗುತ್ತೆ? ಲೈಫ್ ಈಸ್ ಟು ಎಂಜಾಯ್, ಲೈಫ್ ಈಸ್ ಟು ಚೇಂಜ್, ಲೈಫ್ ಈಸ್ ಟು ಸಿ ಅಟ್ ದಿ ಗುಡ್ ಸೈಡ್ ಆಫ್ ಇಟ್. ಓಕೆ ಗುರುಜಿ, ಇವಾಗ ವೀಕ್ಷಕರೇ ನಾವು ತಿಳಿಸ್ಕೊಟ್ವಿ ಸೆಪ್ಟೆಂಬರ್ 24ಕ್ಕೆ ಕ್ಲಾಸಸ್ ಇದೆ ಅಂತ. ಸೊ ನೀವು ಕ್ಲಾಸಸ್ಸಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿದೆ, ನೋಡ್ಕೊಬನ್ನಿ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳು ಏನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು.
ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ಸ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹರಿಹರದಿಂದ, ಅದು ದಾವಣಗೆರೆಯಿಂದ ಮೇಡಮ್, ಅನ್ನಪೂರ್ಣ ಅಂತ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನಮ್ಮ ಮನೆಯವ್ರು 23ನೇ ತಾರೀಕು ಡೆತ್ ಆದ್ ಮೇಡಮ್. ಸಡನ್ಲಿ ಹಂಗೆ ಇದ್ದು ಮೇಡಮ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೇನೆ ಮೇಡಮ್. ಅವ್ರದ್ದು ಹೆಂಗೈತಿ ಏನು ಅಂತ ತೀರ್ಕೊಂಡದ್ ಮೇಡಮ್. ಸಡನ್ಲಿ ಆಗಿದ್ ಮೇಡಮ್. ಸರಿ ಮೇಡಮ್, 1 ರಿಂದ 249 ಒಂದು ಸಂಖ್ಯೆ ಹೇಳಿ. 22 ಮೇಡಮ್. 22. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಚೆಕ್ ಮಾಡ್ತೀನಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಇದರಲ್ಲಿ ಬರ್ತಕ್ಕಂಥ ಹೆಲ್ತ್ ನೋಡೋಣ. ಹೆಲ್ತಲ್ಲಿ ಯಾವಾಗ ಇದು ತೀರ್ಕೊಂಡಿರೋದು? 23ನೇ ತಾರೀಕು ಸರ್, ಬೆಳಗ್ಗೆ 8:30 ಸರ್. 3ನೇ ಮನೆ, 5ನೇ ಮನೆ, 4, 3, 5 ಶುಕ್ರನ ಒಂದು ವಿಚಾರದಲ್ಲಿ ಮಂಗಳ, ಸೂರ್ಯ 4. ಸೂರ್ಯ ಯಾವಾಗಲೂ ಹಾರ್ಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಂತ ತೋರಿಸುತ್ತೆ. ಇವರಿಗೆ ಹಾರ್ಟಲ್ಲಿ ಸ್ತಂಭನ ಆಗಿರ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್ ಅಂತ ನಾವು ಕರೆಯಲ್ಲ ಡೈರೆಕ್ಟಾಗಿ, ಹಾರ್ಟ್ ಸ್ತಂಭನ ಆಗಿರ್ತಕ್ಕಂಥದ್ದು, ಚೋಕ್ ಆಗಿರ್ತಕ್ಕಂಥದ್ದು ಇಲ್ಲಿ ಇದು ತೋರಿಸ್ತಾ ಇದೆ. ಮಂಗಳ ಟೆನ್ಷನಲ್ಲಿದ್ದರು ಅಂತಲೂ ತೋರಿಸ್ತಾ ಇದೆ. ಏನು ಟೆನ್ಷನಲ್ಲಿದ್ದರು? ಏನಿಲ್ಲ ಸರ್, ಏನು ಆರೋಗ್ಯ ಚೆನ್ನಾಗಿದ್ರು ಸರ್. ವಾಕ್ ಹೋಗ್ಬಂದು ಕಾಫಿ ಕುಡ್ಕೊಂಡು ಬಂದು ಕುಂತಾರ ಸರ್, ಬೆವ್ತ್ರು ಸರ್. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೊರಡ್ಸಿ ಸರ್. ಇಲ್ಲಮ್ಮ ನಾನು ಆರಾಮದನಿ ಅಂದ್ರು ಸರ್. ಹಂಗ ವಾಮಿಟ್ ಮಾಡ್ಕೊಂಡ್ರು. ಗ್ಯಾಸ್ಟ್ರಿಕ್ ಆಗಿ ತಿಂದು ಜೀರಿಗೆ ಕಷಾಯ ಕುಡ್ಸಿದ್ವಿ ಸರ್. ಹೋಗೋಣ ಬರ್ರಿ ಅಂದ್ರು. ಅವರೇ ವಾಂತಿ ಮಾಡಿ ಮಗನಿದ್ರಿ ಚೆಲ್ಲಿ ಬೇಡಪ್ಪ ನಾ ಆರಾಮದನಿ ಅಂದ್ರು ಸರ್. ಅಷ್ಟೇ ಸರ್. ಇದು ಡಾಕ್ಟರ್ ಏನಂತ ಹೇಳಿದ್ದಾರೆ ಹಾಸ್ಪಿಟಲ್? ಅದೇ ಪುನೀತ್ ರಾಜ್ಕುಮಾರ್ದು ಆಯ್ತಲ್ಲ ಸರ್, ಹಂಗಾಗಿದೆ ಅಂತ ಹೇಳಿದ್ರು ಸರ್. ಕರ್ಕೊಂಡು ಹೋದ್ವಿ ಸರ್, ಗೊರ್ರನ್ನೋರು ಕರ್ಕೊಂಡು ಹೋದ್ವಿ ಸರ್. ಒಂದ್ ಹಾಸ್ಪಿಟ್ಲಿಂದ ಒಂದ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು ಸರ್. ಅಲ್ಲಿ ಕರ್ಕೊಂಡು ಹೋಗ್ರಿ, ಅಲ್ಲಿ ಚೆನ್ನಾಗುತ್ತೆ ಅಂದ್ರು. ಅಲ್ಲಿ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ECG ಏನು ಕೆಲಸನೇ ಮಾಡ್ಲೇ ಇಲ್ಲ ಸರ್. ಆಮೇಲೆ ರೆಕ್ಸ್ಟೆಂಟ್ ಮಾಡ್ತಲ್ಲ ಅಂತಂದ್ರು ಸರ್. ಪುನೀತ್ ರಾಜ್ಕುಮಾರ್ದು ಆಗೈತಲ್ಲ ಅದೇ ತರ ಆಗಿರೋದು, ತಕ್ಷಣನೇ ಆಗೈತಿ ಅಂತ ಅಂದ್ರು. ಸರಿ, ಇವಾಗ ಒಂದು ಕೆಲಸ ಮಾಡಿ. ಸರ್. ಸೂರ್ಯ 4ನೇ ಮನೆ, ಶುಕ್ರ 3ನೇ ಮನೆ ಮತ್ತು ಮಂಗಳ 5ನೇ ಮನೆ ತೋರಿಸಿರೋದ್ರಿಂದ ಅವ್ರಿಗೆ ಕಾರ್ಯ ಎಲ್ಲ ಮುಗಿಸಿದ್ರಲ್ವಾ? ಸರ್, ತಿಂಗಳದೊಂದಿದೆ ಸರ್. ಓಕೆ, ತಿಂಗಳದ್ದು ಮಾಡಿ. ಗೋಧಿಯನ್ನು ಒಂದು 11 ಜನ ಬಡವರಿಗೆ ಅವರ ಹೆಸರಲ್ಲಿ ಭಾನುವಾರ ದಾನ ಮಾಡಿ. 3 ವಾರ ದಾನ ಮಾಡಿ ಸಾಕು. 3 ವಾರ? ಹೌದು, 3 ಗೋಧಿಯನ್ನು. ಗೋಧಿ ಸೂರ್ಯನ ಆಧಿಪತ್ಯವನ್ನು ತೋರಿಸುತ್ತೆ. ಇಲ್ಲಿ ಸೂರ್ಯ 4ನೇ ಮನೆ ಅಂತ ತೋರಿಸ್ತು. ಇದು ಹಾರ್ಟ್ ಅಟ್ಯಾಕ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಪಾಲ್ಪಿಟೇಷನ್ ಅಂತ ಹೇಳಿದ್ದೀನಿ. ಸೂರ್ಯ ಯಾಕಂದರೆ ಗ್ರಹಗಳು ಕರೆಕ್ಟಾಗಿ ಹೇಳ್ತವೆ ಏನಾಗಿರುತ್ತೆ ಅಂತ. ನೀವು 10 ವರ್ಷ ಬಿಟ್ಕೊಂಡು ಕೇಳಿದ್ರು ಅದು ಅದೇ ಹೇಳುತ್ತೆ, 4th. ಅದಕ್ಕೆ ಸೂರ್ಯ ಇಸ್ ದಿ ಕ್ವಶನ್ ಆಫ್ ಹಾರ್ಟ್ ಅಂತ ಹೇಳಿದ್ನಲ್ಲ, ಅವರು ಅದೇ ಹೇಳಿದ್ರು. ಅದಕ್ಕೆ ಎಲ್ಲರಿಗೂ ಹೇಳೋದು, ಎಲ್ಲ ವಯಸ್ಸಾಗಿರ್ತಕ್ಕಂಥವ್ರು ಹೇಳೋದು, ನಕ್ಷತ್ರ ನಾಡಿ ಫೈನಲ್ಲು. ನೀವು ನಕ್ಷತ್ರ ನಾಡಿ ಕಲೀರಿ. ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಮಕ್ಕಳ ಮದುವೆ ಎಲ್ಲನೂ ಇಲ್ಲಿ ತಿಳ್ಕೊಬೋದು. ಕಲಿಯೋದಷ್ಟೇ, ಕನ್ಸಲ್ಟೇಷನ್ ನಾನು ತಗೊಳ್ಳಲ್ಲ ಜಾಸ್ತಿ. ಕನ್ಸಲ್ಟೇಷನ್ ಏನಾಗುತ್ತೆ, ಒಂದು ಕಲಿತಾರೆ ಮತ್ತು ನೆಕ್ಸ್ಟ್ ಬಂದಾಗ ಮತ್ತೆ ಸುಮ್ಮನೆ ಅವ್ರಿಗೆ ಹೊಟ್ಟೆ ಉರಿಯುತ್ತೆ, ಫೀಸ್ ಕೊಟ್ಟಿದ್ದೀವಿ ಅಂತ. ಕಲ್ತು ಬಿಟ್ಟರೆ ಒಳ್ಳೆಯದು. ವಯಸ್ಸಾದವರು ಕಲಿಬೋದು. ಸೆಪ್ಟೆಂಬರ್ 24 ಕಲೀರಿ. ಗೋಧಿಯನ್ನು ದಾನ ಮಾಡಿ 3 ವಾರ 11 ಜನಕ್ಕೆ ಬಡವರಿಗೆ ಗೋಧಿ ಕೊಡಿ. ಒಂದೊಂದು ಪ್ಯಾಕೆಟ್, 1 kg ಅಥವಾ 2 kg ಬರುತ್ತಲ್ಲ, ಅದನ್ನು ಗೋಧಿ ಪ್ಯಾಕೆಟ್ನ ಕೊಡಿ. 100% ಮುಂದೆ ಬರ್ತಕ್ಕಂಥ ಸಮಸ್ಯೆಗೆ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಬರೋದನ್ನು ಕಮ್ಮಿ ಮಾಡ್ತೀವಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ನಮಸ್ತೆ, ನಾವು ಮೂಡ್ಗೆರೆಯಿಂದ ಲಕ್ಷ್ಮಿ ಅಂತ ಕಾಲ್ ಮಾಡ್ತಿರೋದು ಮ್ಯಾಮ್. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ಮ್ಯಾಮ್ ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 11/11 ಹಾಂ, 2015. ಓಕೆ. ಹುಟ್ಟಿದ ಸಮಯ? ರಾತ್ರಿ 10:15 ಮ್ಯಾಮ್. 10:15. ಹುಟ್ಟಿದೂರು? ಚಿಕ್ಕಮಂಗ್ಳೂರು ಮ್ಯಾಮ್. ಚಿಕ್ಕಮಂಗ್ಳೂರು. ಸರಿ ಮೇಡಮ್, ಮಂಗಳೂರಾ? ಓಕೆ. ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ನಕ್ಷತ್ರ ನಾಡಿ ಕಲ್ತಿದ್ದೀರಾ? ಜಾಯ್ನ್ ಆಗ್ತಾ ಇದ್ದೀನಿ ಗುರುಜಿ, ನಾನು 24th ಬ್ಯಾಚಿಗೆ ಸ್ಟಾರ್ಟ್ ಆಗ್ತಿದ್ಯಲ್ಲ. ವೆಲ್ಕಮ್. ಓಕೆ. 2026ಕ್ಕೆ ಗುರುದಶ ಮುಗಿಯುತ್ತೆ. ಹಾ ಗುರುದಶದಲ್ಲಿ ಸ್ವಲ್ಪ ಎಜುಕೇಷನ್ ಕಾಂಬಿನೇಷನ್ನು ಕಾನ್ಸಂಟ್ರೇಷನ್ ಸ್ವಲ್ಪ 50-50. ಓಕೆ. ಶನಿ ದಶೆ ಬಂದಾಗ ಇಂಟೆಲಿಜೆನ್ಸು ಜಾಸ್ತಿ ಆಗುತ್ತೆ, ಓದೋ ಆಸಕ್ತಿನೂ ಬರುತ್ತೆ. 26 ಆದಮೇಲೆ ಇನ್ನೂ ಚೆನ್ನಾಗಿ ಓದ್ತಾರೆ. ಈಗೇನೋ 4th 5th ಅಲ್ಲಿ ಇರಬೇಕಷ್ಟೇ ಅಲ್ವಾ? 5th ಅಲ್ಲಿ ಇದ್ದಾನೆ ಗುರುಜಿ. ಅಷ್ಟೇ 26 ಆದಮೇಲೆ ಶನಿ ದಶ ಬರುತ್ತೆ. ಶನಿ 5ನೇ ಮನೆ, ಇಂಟೆಲಿಜೆನ್ಸ್ ಪ್ಲಾನೆಟ್ ತೋರಿಸಿದೆ. ಸ್ಯಾಟರ್ನ್ ಇಸ್ ದಿ ಓನ್ ನಕ್ಷತ್ರ, ಪವರ್ಫುಲ್ ಆಗಿದೆ. ನೆಕ್ಸ್ಟ್ 19 ಇಯರ್ಸು ಅವರು ಇಂಜಿನಿಯರಿಂಗು ಅಥವಾ ಮೆಡಿಸಿನ್ ಲೈನಲ್ಲಿ ಹೋಗ್ತಾರೆ. ಬಟ್ ಓದೋದು ಯಾವಾಗಲೂ ಎಂಡಲ್ಲಿ ಓದ್ತಾರೆ. ನಿಮಗೆ ಅಲ್ಲಿ ಪರ್ಫಾರ್ಮೆನ್ಸ್ ಸ್ಟಾರ್ಟಿಂಗಲ್ಲಿ ತೋರಿಸಲ್ಲ, ಎಂಡಿಂಗಲ್ಲಿ ತೋರಿಸುತ್ತೆ. 4 ಮತ್ತು 2 ಇರ್ತಕ್ಕಂಥ ಕಾಂಬಿನೇಷನಲ್ಲಿ ಚಂದ್ರ ಬಂದಿರೋದ್ರಿಂದ 2 ಮುಖದ ರುದ್ರಾಕ್ಷಿ ಹಾಕಿ ಸಾಕು. ಎಜುಕೇಷನ್ ಕಾನ್ಸಂಟ್ರೇಷನ್ ಚೆನ್ನಾಗಿ ಮಾಡ್ತಾರೆ. ದೇವಸ್ಥಾನಕ್ಕೆ ಏನಾದ್ರು ಹೋಗಬೇಕು ಅಂದರೆ ಶಿವನ ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಕರ್ಕೊಂಡೋಗಿ ಸಾಕು. ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ. ಸೋಂಬೇರಿತನ ತೋರಿಸುತ್ತೆ, ಬಟ್ ರಿಸಲ್ಟ್ ಬಂದಾಗ ಅತ್ಯುತ್ತಮವಾಗಿರುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಮೇಡಮ್ ಕೇಳಿಸ್ತಿದ್ಯಾ? ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಾ ಐಶ್ವರ್ಯ ಅಂತ ಆಗದಳ್ಳಿ ಕ್ಯಾಂಪಿನ ಕರೆ ಮಾಡ್ತಾ ಇದೀವಿ. ನಾವು ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀವಿ ಮೇಡಮ್. ಓಕೆ ಮೇಡಮ್, 1ರಿಂದ 249 ಒಂದು ಸಂಖ್ಯೆ ಹೇಳಿ. 112. 112. ಓಕೆ, ಹಾಕಿದ್ದೀನಿ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಡಿಸ್ಪ್ಲೇ ಬರ್ತಾ ಇಲ್ಲಲ್ಲ ಬರ್ತದೆ. ಅದೇ ಹಲೋ ಹೇಳಿ. ಮೇಡಮ್, ಅದೇ ನಮ್ಮ ಮನೆಯವ್ರು ಬಿಟ್ಟು 2 ವರ್ಷ ಆಗಿದೆ, ಡಿವೋರ್ಸಿಗೆ ಹಾಕಿದೀವಿ. ಅದು ಡಿವೋರ್ಸ್ ಆಗತ್ತಾ, ಮುಂದೆ ಫ್ಯೂಚರ್ ಏನು ಅಂತ ಕೇಳಬೇಕಿತ್ತು ನಮ್ದು. ಓಕೆ, 7ನೇ ಮನೆ ನೋಡ್ತೀನಿ. ಹಾ ಸರ್. 7ನೇ ಮನೆ ಡಿವೋರ್ಸ್ ಆರಾಮಾಗಿ ಆಗುತ್ತೆ. 6ನೇ ಮನೆಯೂ ನೋಡ್ತೀನಿ. 10, 11 ಕೋರ್ಟ್ ನಿಮಗೆ ಆರಾಮಾಗಿ ಕೊಡುತ್ತೆ. ಏನು ಟೆನ್ಷನೇ ಇಲ್ಲ. ನೀವು ಡಿಸೈಡ್ ಮಾಡಬೇಕಷ್ಟೇ, ಎಷ್ಟು ಕೊಡ್ತಾರೋ ಇಲ್ವಾ, ತಗೊಳ್ಳೋದು ಬಿಡೋದ್ರಲ್ಲಿ ನಿಮ್ಮ ಮೇಲೆ ನಿಂತಿದೆ. ಅರ್ಥ ಆಯ್ತಾ? ಹಾ ಸರ್. ಅರ್ಥ ಆಯ್ತಾ? ಕೇಳಿಸ್ತಿಲ್ಲ? ಹಾ ಸರ್, ಕೇಳಿಸ್ತಿದೆ. ಅದೇ ಮುಂದೆ ಯಾವ ತರ ಇದೆ ಅಂತ ಫ್ಯೂಚರ್ ಇಂದು. ಮುಂದೆ ನಕ್ಷತ್ರ ನಾಡಿ ಕಲೀರಿ, ನಿಮ್ಮ ಲೈಫ್ ನೀವು ನೋಡ್ಕೊಳ್ಳಿ. ಈ ಥರ ಕೋರ್ಟ್ಗೆ ಹೋಗೋದು, ಅಲ್ಲೋಗಿ ನಿಂತ್ಕೊಳ್ಳೋದು, ಆ ಜಾಗದಲ್ಲಿ ನಿಂತ್ಕೊಂಡ್ರೆ ನೆಗೆಟಿವು. ಅದ್ರ ಬದಲು ನಕ್ಷತ್ರ ನಾಡಿ ಕಲೀರಿ. ಕೇವಲ 7,000 ರೂಪಾಯಿ ಕಲಿತು ಮುಂದೆ ಯಾರನ್ನ ಮದುವೆ ಆಗಬೇಕು, ಹೇಗಿರಬೇಕು ಅನ್ನೋದು ತಿಳ್ಕೊಳ್ಳಿ. 7,000 ರೂಪಾಯಿ ನಿಮ್ಮ ಜೀವನದಲ್ಲಿ ಏನು ದೊಡ್ಡದೇನಿಲ್ಲ. ಸೇರಿಕೊಂಡಾಗ ಈ ಥರ ಪ್ರಶ್ನೆಶಾಸ್ತ್ರ ಆಗ ಬರುತ್ತೆ, ದುಡ್ಡು ಬರುತ್ತಿಲ್ಲಿ, ತಗೊಳ್ಳಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರ ಪ್ರಶ್ನೆ ಮತ್ತೆ ಒಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಎಲ್ಲರಿಗೂ ಹೇಳೋದು ಒಂದೇ ಲಾಸ್ಟಲ್ಲಿ, ಜ್ಯೋತಿಷ್ಯ ಕಲಿತು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಎಲ್ಲರೂ ಹೋದರೆ ಕೆಟ್ಟ್ರಿ ನೀವು ಅಂತ. ಎಲ್ಲಾದರೂ ಹೋದರೆ ನೀವೇ ಕೆಟ್ಟ್ರಿ. ಯಾಕೆ ಅಂದರೆ ನೀವೇ ನೋಡಿ, ನೀವೇ ಅರ್ಥ ಮಾಡಿಕೊಂಡು ಡಿಸೈಡ್ ಮಾಡೋದು ಭಾಳ ಉತ್ತಮ ಜ್ಯೋತಿಷ್ಯದಲ್ಲಿ. ಇವತ್ತಿನ ಕಾಲದಲ್ಲಿ ನಿಮಗೇನೂ ಗೊತ್ತಿಲ್ಲ. ಅವನು ಏನು ಹೇಳ್ತಾನೋ ಅದೇ ವೇದವಾಕ್ಯ. ಅದಕ್ಕೆ ಎಲ್ಲ ಕಡೆ ಮೋಸ ಹೋಗ್ತಾ ಇದ್ದೀರಾ. ಅದಕ್ಕೆ ಎಲ್ಲರೂ ಕೂಡ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇಲ್ಲದೆ ಇರೋದು ಇದೇ ಕಾರಣ. ಯಾವಾಗ ಎಲ್ಲ ಜ್ಯೋತಿಷ್ಯರು ಸರ್ಟಿಫೈಡ್ ಜ್ಯೋತಿಷ್ಯರಾಗ್ತಾರೆ, ಅವ್ರ ಹತ್ರ ಹೋಗಿ. ಸರ್ಟಿಫಿಕೇಷನೇ ಇಲ್ಲ ಯಾರ ಹತ್ರನೂ. ನೀವು ಹೋಗಿ ಕೇಳಿದಾಗ ಸರ್ಟಿಫೈಡ್ ಏನ್ರಿ ನೀವು? ಡಾಕ್ಟ್ರ್ ಹತ್ರ ಹೋದಾಗ ಸರ್ಟಿಫೈಡ್ ಕೇಳ್ತಾರೆ, ಒಂದು ಇಂಜಿನಿಯರ್ ಹತ್ರ ಹೋಗಿ ಸರ್ಟಿಫೈಡ್ ಕೇಳ್ತಾರೆ, ಒಂದು ಮೊಬೈಲ್ ತಗೊಂಡ್ರೆ ಇದು ಸರ್ಟಿಫೈಡಾ, ಕಂಪ್ನಿನ ಒಳ್ಳೇದಾ ಅಂತ. ಜ್ಯೋತಿಷ್ಯ ಹೋಗಿ ಕೇಳ್ಬೇಕಾದ್ರೆ ಯಾವನೋ ಹೇಳ್ದ, ಅವನೇನೋ ಡ್ರೆಸ್ ಹಾಕೊಂಡು ನೋಡಿ ಸರ್ಟಿಫೈಡ್ ಅಂದ್ಕೊಂಡಿದ್ದೀರಾ. ಈ ಡ್ರೆಸ್ಸನ್ನ ಚೇಂಜ್ ಮಾಡಿ, ಆಧ್ಯಾತ್ಮಿಕಕ್ಕೆ ಬಿಟ್ಬಿಡಿ ಅದನ್ನೆಲ್ಲ. ಜ್ಯೋತಿಷ್ಯದಲ್ಲಿ ಯಾರಾದರೂ ಡ್ರೆಸ್ ಹಾಕ್ಕೊಂಡ್ರೆ ಫಸ್ಟ್ ಸರ್ಟಿಫಿಕೇಟ್ ಕೇಳಿ. ಸುಮ್ಮನೆ ಒಂದಷ್ಟು ಅವಾರ್ಡ್ಗಳು ತಗೊಂಡಿರ್ತಾರೆ, ಅದೆಲ್ಲ ಅಲ್ಲ. ಯಾವ ಇನ್ಸ್ಟಿಟ್ಯೂಟಲ್ಲಿ ಓದಿದೆಯಾ, ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ ಮಾಡಿದೆಯಾ, ಸೊ ಕರ್ಮಫಲವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದೆಯಾ, ಆ ರೀತಿ ತಿಳ್ಕೊಳ್ಳಿ. ಅದು ಬೇಡ ಅವೆಲ್ಲ ತಲೆನೋವು ಅಂದರೆ 7,000 ರೂಪಾಯಿಗೆ ಬಂದು ಕಲೀರಿ. ಇಂಥ ಅವಕಾಶ ಸಿಗಲ್ಲ. ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರಿ, ಎಲ್ಲ ಜ್ಯೋತಿಷ ಹೇಳ್ಕೊಡ್ತಾರಂತೆ, ಕಲೀರಿ ಅಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಓಕೆ ಗುರುಜಿ, ಧನ್ಯವಾದ.
ಹಾಗಾಗಿನೇ 65,000 ವಿದ್ಯಾರ್ಥಿಗಳು ಗುರುಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಎಲ್ರಿಗೂ ನಮಸ್ಕಾರ. ಗುರುಭ್ಯೋ ನಮಃ ಹರಿ ಓಂ. ನಾನು 7th ವೇದಿಕ್ ಡಾಕ್ಟರೇಟಲ್ಲಿ ಡಾಕ್ಟರೇಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಂದು ಬೇಸಿಕ್ ಕ್ಲಾಸ್ ಮತ್ತು ಹೈಯರ್ ಕ್ಲಾಸ್ ಆಗಿದೆ. ಸೊ ಅಸ್ಟ್ರಾಲಜಿ ಅಂತಂದರೆ ಎಲ್ಲರೂ ನಾವು ಮೂಢನಂಬಿಕೆಯಲ್ಲೇ ಮಾಡ್ಕೋತಾ ಹೋಗ್ತೀವಿ. ಅಂದರೆ ನಾವು ಮುಂಚೆಲ್ಲ ಹೇಳ್ಕೊತಾ ಬಂದಿರೋದು ಅದೇ ಥರನೇ, ದೋಷಗಳಿದೆ, ಆ ಪೂಜೆ ಮಾಡಿಸ್ಬೇಕು, ಈ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಅಸ್ಟ್ರಾಲಜಿ ಅಂದರೆ ಏನಿಲ್ಲ, ಜಸ್ಟ್ ಅಸ್ಟ್ರಾನಮಿ ಬಗ್ಗೆ ನಾವು ತಿಳ್ಕೊತೀವಿ, ಗ್ರಹಗಳ ಬಗ್ಗೆ ತಿಳ್ಕೊತೀವಿ. ಆಮೇಲೆ ಇದರಲ್ಲಿ ಕ್ಯಾಲ್ಕುಲೇಷನ್ ಸ್ವಲ್ಪ ಇರುತ್ತೆ, ಲೈಟಾಗಿ ಮ್ಯಾಥಮೆಟಿಕ್ಸ್ ಬೇಸಿಕ್ ಬಂದರೆ ಸಾಕು. ಆ ಮ್ಯಾಥಮೆಟಿಕ್ಸಿಂದ ನಾವು ಯಾವಾಗ ದಶಾಭುಕ್ತಿ ಅಂತರ್ಭುಕ್ತಿ ಯಾವಾಗ ಬರುತ್ತೆ, ನಮಗೆ ಒಳ್ಳೆ ಟೈಮ್ ಯಾವಾಗ ಬರುತ್ತೆ, ಕೆಟ್ಟ ಟೈಮ್ ಯಾವಾಗ ಬರುತ್ತೆ ಅಂತ ನಾವು ನೋಡ್ತೀವಿ. ಅದರಲ್ಲಿ ಜಾಬ್ ಯಾವಾಗ ಸಿಗುತ್ತೆ, ಮದುವೆ ಯಾವಾಗ, ಆ ಥರ ನಾವು ನೋಡ್ಬೋದು. ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಕಲಿಬೋದು. ಸೊ ಇದಕ್ಕೆ ಯಾವುದೇ ಅಂತ ಮಡಿವಂತಿಕೆ ಇಲ್ಲ. ಸೊ ಯಾರಾದರೂ ಕಲಿಬೋದು. ಸೊ ಇದನ್ನು ಪ್ರತಿಯೊಬ್ಬರು ಕಲಿತ್ಕೊಳ್ಳಿ, ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ, ನಿಮ್ಮ ಸುತ್ತಮುತ್ತಲಿರುವ ಎಲ್ಲರಿಗೂ ಸಹಾಯ ಮಾಡಿ ಅಂತ